ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಪರ್ಫೆಕ್ಟಾಗಿ ನೈಟ್ ಫಿಟ್ಟಿಂಗ್ ಮಾಡುವುದು ಹೇಗೆ ಅಂತ ಕಲಿಯೋಣ. ಸಾಮಾನ್ಯವಾಗಿ ನಾವು ಅಂಗಡಿಯಿಂದ ನೈಟ್ ತಂದಾಗ ಅದು ತುಂಬ ಲೂಸ್ ಇರ್ತದೆ, ಇಲ್ಲ ಅಂದರೆ ಅದು ಉದ್ದ ಜಾಸ್ತಿ ಇರ್ತದೆ. ಅದನ್ನು ನಮ್ಮ ಅಳತೆಗೆ ತಕ್ಕ ಹಾಗೆ ಯಾವುದೇ ಸುಕ್ಕಿಲ್ಲದೆ ನೀಟಾಗಿ ಹೇಗೆ ಫಿಟ್ಟಿಂಗ್ ಮಾಡಬೇಕು ಅನ್ನುವುದನ್ನು ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಮಗೆ ಬೇಕಾದ ಅಳತೆ ಒಂದು ಹಳೆ ನೈಟಿಯನ್ನು ತಗೊಳ್ಬೇಕು. ನೈಟಿಯ ಮೇಲೆ ತೆಗೆದ ಹೊಸ ನೈಟಿಯ ಮೇಲೆ ಇಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಈಗ ಅದನ್ನು ನೋಡ್ಕೊಳ್ಳಿ. ಒಂದು ನೈಟಿಯನ್ನು ಹೊಸ ನೈಟಿಯ ಮೇಲೆ ಹಳತ್ತು ನೈಟಿಯನ್ನು ಇಡಬೇಕಾಗ್ತದೆ. ಯಾವ ರೀತಿಯಲ್ಲಿ ತಗೊಳ್ತೇವೆ ಅಂತ ನೋಡ್ಕೊಳ್ಳಿ. ಇದನ್ನು ಮಾರ್ಜಿನ್ ಪ್ರಕಾರವೇ ನಮಗೆ ಕೈ ಉದ್ದ ಇದ್ದರೆ ಅದನ್ನು ಕಟ್ ಮಾಡಬೇಕಾಗ್ತದೆ. ಕೈ ರೆಡಿ ಕೈ ಇದ್ದರೆ ನಿಮ್ಗೆ ಹಾಫ್ ಕೈ ಬೇಕು ಅಂತಿದ್ರೆ ಸ್ಲೀವಲ್ಲಿ ಹಾಫ್ ಕಟ್ ಮಾಡ್ಬೋದು. ನಿಮಗೆ ಎಷ್ಟು ಉದ್ದ ಕೈ ಬೇಕು, ಅಳತೆಯಲ್ಲಿ ಎಷ್ಟು ಉಂಟು ಅದೇ ಪ್ರಕಾರ ನೀವೊಂದು ಮಾರ್ಜಿನ್ ಗೆರೆ ಕೂಡ ಹಾಕ್ತಾ ಬರಬೇಕು. ಒಂದೇ ಲೈನಲ್ಲಿ ಮಾರ್ಕ್ ಮಾಡ್ತಾ ಬನ್ನಿ. ನೋಡ್ಕೊಳ್ಳಿ, ಸ್ಲೀವ್ ಉದ್ದ ಇದ್ದರೆ ಅದನ್ನು 1 ಇಂಚು ಬಿಟ್ಟು ನೀವು ಸ್ವಲ್ಪ ಲೈನಲ್ಲಿ ಒಂದು ಮಾರ್ಜಿನ್ ಗೆರೆ ಹಾಕಬೇಕಾಗ್ತದೆ. ಫಿಟ್ಟಿಂಗು ಕೂಡ ಅದೇ ಥರ ಗೆರೆ ಹಾಕಿ, ಎಷ್ಟು ಬೇಕು ನಿಮಗೆ ಅದೇ ಥರ ಮಾರ್ಜಿನ್ ಗೆರೆ ಹಾಕ್ತಾ ಬನ್ನಿ. ನೀವು ಅಳತೆ ತೆಕ್ಕೊಂಡ ಸ್ಲೀವ್ ಎಷ್ಟು ಉದ್ದ ಉಂಟು ಅದಕ್ಕಿಂತ 1 ಇಂಚು 1.5 ಇಂಚು ಎಷ್ಟು ಸಾಕು. ಮೊದಲಿಗೆ ನಮಗೆ ಬೇಕಾದ ಅಳತೆ ಒಂದು ಹಳೆಯ ನೈಟಿ ತಗೊಂಡ್ರೆ ಆಗ ಹೊಸ ನೈಟಿ ಮೇಲೆ ಇಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಸೊಂಟ ಮತ್ತು ಎದೆಯ ಭಾಗದ ಫಿಟ್ಟಿಂಗ್ ನೈಟಿ ಯಾವತ್ತೂ ಜಾಸ್ತಿ ಟೈಟ್ ಇರಬಾರ್ದು. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಇರಬೇಕು ಅಂತ. ನೈಟಿ ಯಾವಾಗಲೂ ಸ್ವಲ್ಪ ಲೂಸ್ ಇದ್ರೇ ಕಂಫರ್ಟಬಲ್ ಆಗ್ತದೆ. ಹಾಗಾಗಿ ಮಾರ್ಕ್ ಮಾಡುವಾಗ ಕಂಕುಳನ ಭಾಗದಿಂದ ಸೊಂಟದ ಭಾಗದವರೆಗೆ 1 ಇಂಚು ಮಾರ್ಜಿನ್ ಬಿಟ್ಟು ಗುರುತು ಮಾಡಿಕೊಳ್ಳಿ. ನೋಡ್ಕೊಳ್ಳಿ, 1 ಇಂಚು ನಾವು ಅಳತೆ ತಗೊಂಡ ಅಷ್ಟು 1 ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡಿದರೆ ಆಯಿತು. ಉದ್ದ ಕಡಿಮೆ ಮಾಡೋದು ಕೂಡ, ಒಂದು ವೇಳೆ ನೈಟ್ ಉದ್ದ ಜಾಸ್ತಿ ಇದ್ದರೆ ಕೆಳಗಡೆ ಎಷ್ಟು ಇಂಚು ಬೇಡವೋ ಅಷ್ಟನ್ನು ಮಡಿಸಿ ನೀಟಾಗಿ ಒಳಗೆ ಹಾಕಿಕೊಳ್ಬೇಕಾಗ್ತದೆ. ನೋಡ್ಕೊಳ್ಳಿ, ನಾವು ಫಿಟ್ಟಿಂಗ್ ಎದೆಯ ಭಾಗ ಮತ್ತು ಕಂಕುಳ ಭಾಗದಿಂದ ಯಾವ ರೀತಿಯಲ್ಲಿ 1 ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೇವೆ ಅಳತೆ ಪ್ರಕಾರವೇ ನೀವು ಹಳತ್ತು ನೈಟಿ ನಿಮ್ಮದಿದ್ದರೆ ಹೊಸತು ನೈಟಿ ಅದರ ಮೇಲೆ ಇಟ್ಟು ಆಗ್ಬೋದು. ಇಲ್ಲದ್ರೆ ಹೊಸ ನೈಟಿ ಕೆಳಭಾಗಕ್ಕೆ ಇಟ್ಟು ಮೇಲೆ ಹಳತ್ತು ಇಟ್ಟರೂ ಆಗ್ಬೋದು. ಫಿಟ್ಟಿಂಗಿಗೆ ಮಾರ್ಕ್ ನೋಡ್ಕೊಳ್ಳಿ, ಮಾರ್ಜಿನ್ ಯಾವ ಥರ ಬರ್ತದೆ ಅಂತ. ನೈಟಿ ಯಾವಾಗಲೂ ತುಂಬ ಫಿಟ್ಟಿಂಗ್ ನಾವು ಚೂಡಿ ಟಾಪ್ ಕುರ್ತಾಗೆ ಎಲ್ಲ ಫಿಟ್ಟಿಂಗ್ ಮಾಡಿದಾಗೆ ಮಾಡಲಿಕ್ಕಿಲ್ಲ. ನೋಡಿ, ಇದು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಿಮಗೆ ಎಷ್ಟು ಬೇಕು ಮಡಚಲಿಕ್ಕೆ ಅಷ್ಟು ಇಟ್ಟರೆ ಸಾಕು. ಇದು ನಾನು 2 ಇಂಚಿ ಅಗಲದಲ್ಲಿ ಇಟ್ಕೊಂಡಿದ್ದೇನೆ. ಒಂದು ಮೊದಲು ಮಡಿಸಿ ಪುನಃ ಒಂದು ಮಡಿಸಿದಾಗ ಕರೆಕ್ಟ್ ಬರ್ತದೆ. 2 ಇಂಚ್ ಇಟ್ಟರೆ ಸಾಕಾಗ್ತದೆ. ಇಲ್ಲ ಸಪೂರದಲ್ಲಿ ನಾವು ತುಂಬ ದಪ್ಪದಲ್ಲಿ ಮಡಿಸೋದು ಬೇಡದಿದ್ದರೆ 1 ಇಂಚಲ್ಲಿ ಕಟ್ ಮಾಡಿದ್ರೂ ಆಗ್ಬೋದು. ಕೆಳಗೆ ನೀವು ಯಾವಾಗಲೂ ಕೆಳಗೆ ಸ್ಟಿಚ್ ಮಾಡೋದು, ಬದಿಯಿಂದ ಸೈಡ್ ಫಿಟ್ಟಿಂಗ್ ಆದಮೇಲೆ ಕೆಳಭಾಗದಿಂದ ಫಿಟ್ಟಿಂಗ್ ಮಾಡಿದರೆ ಸಾಕು. ಇಲ್ಲದ್ರೆ ಫಿಟ್ಟಿಂಗ್ ಆದಮೇಲೆ ಮೇಲ್ಭಾಗಕ್ಕೆ ಅದು ಬರ್ತದೆ. ಇದನ್ನು ಇದೇ ಥರ ಮಾರ್ಕ್ ಮಾಡಿದ ನಂತರ ಕರೆಕ್ಟಾಗಿ ಲೈನ್ ನೋಡ್ಕೊಳ್ಳಿ. ಪರ್ಫೆಕ್ಟಾಗಿ ಫಿಟ್ಟಿಂಗ್ ನೋಡುವಾಗ ಮೇಲೆ ಭುಜದ ಬದಿಯಲ್ಲಿ ಒಂದೊಂದೇ ಸ್ಟಿಚ್ ರೆಡಿ ನೈಟಿಯಲ್ಲಿ ಇರ್ತದೆ. ಮತ್ತು ಜಿಬ್ನ ಹತ್ತಿರ ಕೂಡ ಒಂದೇ ಸ್ಟಿಚ್ ಇರ್ತದೆ. ಮತ್ತು ಅದರ ಕಂಕುಳ ಕೈ ಸುತ್ತಲೂ ಕೂಡ ಅದಕ್ಕೆ ಸ್ಟಿಚ್ ಹಾಕ್ತಾ ಬೇಕು ರೆಡಿ. ಒಂದೊಂದು ಸ್ಲೀವ್ ಎಷ್ಟು ಉದ್ದ ಇರ್ತದೆ ನೋಡ್ಕೊಳ್ಬೋದು. ಸ್ಲೀವ್ ಫುಲ್ ಸ್ಲೀವ್ ಕೂಡ ಇರ್ತದೆ, 3/4 ಇರ್ತದೆ, ಹಾಫ್ ಇದೆ. ನಿಮಗೆ ಅದು ಬೇಕಿದ್ದರೆ ಅದನ್ನು 1 ಇಂಚಿ ಅಷ್ಟು ಮಾತ್ರ ತೆಕ್ಕೊಂಡ್ರೆ ಸಾಕು. ಇದೇ ಥರ ನೀವು ಮಾರ್ಕ್ ಹಾಕಿದ ಅಲ್ಲಿಗೆ ಸ್ಟಿಚ್ಚಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮ್ಮ ನೈಟಿ ರೆಡಿಯಾಗಿ ಸಿಗ್ತದೆ. ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಆಯಿತು. ಮಾರ್ಕ್ ಮೊದಲು ಮಾಡಿದ ನಂತರ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮ್ಮ ನೈಟಿ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತದೆ. ನಿಮಗೆ ಈ ಚಾನಲ್ ಇಷ್ಟವಾದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಂತಹ ನೈಟಿಗಳು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಫಿಟ್ಟಿಂಗ್ ಮಾಡೋದು ಅಂತ ಈ ಚಾನಲಲ್ಲಿ ಹಾಕ್ತೇವೆ. ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಮಾಡಿದ್ರೆ ನಮ್ಮ ನೈಟಿ ಕೂಡ ಪರ್ಫೆಕ್ಟಾಗಿ ಬರ್ತದೆ. ಎಲ್ಲ ಸ್ನೇಹಿತರೆ, ಇದೇ ರೀತಿ ನೀವು ಮಾರ್ಕ್ ಮಾಡಿದ್ರೆ ನಿಮ್ಮ ನೈಟಿ